ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ ಬೆಳದಿಂಗಳ ಈ ಪ್ರೀತಿ ಕರಗಲು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ತುಮಕೂರಿನ ಚೈತ್ರಗೌಡ. ಸೊ ಇವತ್ತು ನಾನು ನಮ್ಮ ಅಜ್ಜಿ ತೋಟದ ಶ್ರೀ ಗಣನೀಲ ಷಣ್ಮಾತ್ಮ ದೇವಸ್ಥಾನಕ್ಕೆ ಅಂತ ಹೊರಟಿದ್ವಿ. ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾನು ನಮ್ಮ ಅಜ್ಜಿ ಒಂದೇ ಕಲರ್ ಡ್ರೆಸ್ ಹಾಕೊಂಡಿದ್ದೀವಿ ನೋಡಿ. ಸೊ ದೇವಸ್ಥಾನಕ್ಕೆ ಹೋಗ್ತಾ ಸಿಗೋಣ ಬನ್ನಿ. ನೋಡಿ ಕಲ್ಯಾಣಿ, ತುಂಬ ದೊಡ್ಡ ಕಲ್ಯಾಣಿ, ಎಷ್ಟು ಚೆನ್ನಾಗಿದೆ. ನಮ್ಮ ಮನೆಗೆ ತುಂಬ ಹತ್ರನೇ. ನಾನು ಅಜ್ಜಿ ಹೊರಟ್ವಿ. ಇದೇ ನೋಡಿ ತುಮಕೂರು ಫೇಮಸ್ ತೋಟದ ಷಣ್ಮಾತ್ಮನ ದೇವಸ್ಥಾನ. ದೇವಸ್ಥಾನದ ಮುಂದೆನೇ ಒಂದು ದೊಡ್ಡ ಬಾವಿ ಇದೆ. ಚಿಕ್ಕ ವಯಸ್ಸಿಂದ ನಂಗೆ ಈ ಬಾವಿಯಲ್ಲಿ ನೋಡೋದಂದರೆ ಸಖತ್ ಒಂಥರ ಖುಷಿ. ಒಂದಷ್ಟು ಮೀನು, ಆಮೆ ಎಲ್ಲ ಇದೆ. ನೆಕ್ಸ್ಟ್ ನಾನು ನಮ್ಮ ಅಜ್ಜಿ ಎಳ್ಬತ್ತಿ ಹಚ್ಚೋಣ ಅಂತ ಅಲ್ಲೇ ಒಂದು ಸ್ಟೋರಲ್ಲಿ ಎಳ್ಬತ್ತಿ ತೊಗೊಂಡು ಹಚ್ಚೋಣ ಅಂತ ಹೋಗ್ತಾ ಇದ್ದೀವಿ. ಗಜಾನನಂ ಭೂತಗಣಾಧಿಸೇವಿತಂ ಕಪಿಸ್ತಃ ಜಂಬೂಫಲಸಾರಭಕ್ಷಿತಂ ಉಮಾಸ್ತಂ ಶೋಕ ವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಇವತ್ತು ಎಷ್ಟು ಚೆನ್ನಾಗಿ ಬೆಣ್ಣೆ ಅಲಂಕಾರ ಮಾಡಿದ್ದಾರೆ ನೋಡಿ. ಫಸ್ಟ್ ಗಣಪತಿ ದರ್ಶನ ಮಾಡಿಕೊಂಡು ಪ್ರಥಮಂ ವಿಘ್ನೇಶ್ವರ ಅಂತ ಕೈ ಮುಕ್ಕೊಂಡು ನೆಕ್ಸ್ಟು ಷಣ್ಮಾತ್ಮನ ನೋಡೋಣ ಅಂತ ಒಳಗೋದ್ವಿ. ನೀಲಾಂಜನ ಸಮಾಭಾಸಂ ರವಿಪುತ್ರಮೆಮ್ಮಗ್ರಜಂ ಛಾಯಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ಚರಂ. ಆ್ಯಕ್ಚುಲಿ ಟೆಂಪಲಲ್ಲಿ ಜಾಸ್ತಿ ವಿಡಿಯೋ ಮಾಡೋ ಹಾಗಿಲ್ಲ, ಅದಕ್ಕೆ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ ತೊಗೊಂಡೆ, ನೀವೆಲ್ಲರೂ ನೋಡಲಿ ಟೆಂಪಲ್ದು, ಹಾಗೆ ದೇವ್ರ ದರ್ಶನ ಮಾಡ್ಕೊಳ್ಳಿ ಅಂತ. ಷಣ್ಮಾತ್ಮ ಟೆಂಪಲ್ ಆರ್ಕಿಟೆಕ್ಚರ್ ಅಂತೂ ತುಂಬ ಚೆನ್ನಾಗಿದೆ. ಸ್ಟೋನಲ್ಲಿ ಕಾರ್ವಿಂಗ್ಸ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿ ಹೋಗಿ ಕೂತ್ಕೊಂಡ್ರೆ ಒಂದೊಳ್ಳೆ ಪ್ರಶಾಂತತೆ ಸಿಗುತ್ತೆ. ನಾವು ಎವ್ರಿ ಸ್ಯಾಟರ್ಡೇ ಹೋಗ್ತೀವಿ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ. ಒಂದೊಂದು ಕಲ್ಲಿನ ಕೆತ್ತನೆಯೂ ಎಷ್ಟು ಬ್ಯೂಟಿಫುಲ್ಲಾಗಿ ಡೀಟೇಲಿಂಗಾಗಿ ಮಾಡಿದ್ದಾರೆ. ಸೋ ಬ್ಲೆಸ್ಡ್. ನಾವು ಈ ದೇವಸ್ಥಾನಕ್ಕೆ ಯಾವಾಗಲೂ ಹೋಗ್ಬೋದು ಅಂತ. ನೋಡಿ ಈ ಕಿಂಡಿ ಎಷ್ಟು ಸುಂದರವಾಗಿದೆ. ಅಲ್ಲಿಂದ ಸೂರ್ಯನ ಕಿರಣಗಳು ನೇರವಾಗಿ ದೇವಸ್ಥಾನದ ಒಳಗೆ ಬೀಳ್ತಿದೆ. ಅದು ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ. ಹಾಗೆ ಪಕ್ಕದಲ್ಲಿ ಶಿವಲಿಂಗ ಹಾಗೂ ನಂದಿಗೆ ಕೈ ಮುಕ್ಕೊಂಡು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ. ಇಲ್ಲೇನು ಶಿವಲಿಂಗಗೆ ಓಂ ನಮಃ ಶಿವಾಯ. ಹಾಗೆ ಅಲ್ಲಿ ಕುಂಕುಮ ಮತ್ತು ವಿಭೂತಿ ಇಟ್ಟಿದ್ರು. ಸೊ ಹಣೆಗೆ ಇಟ್ಕೊಂಡ್ವಿ. ಅದಾದಮೇಲೆ ಸ್ವಲ್ಪ ಹೊತ್ತು ಅಲ್ಲೇ ಕೂತಿತ್ತು, ಪ್ರಾರ್ಥನೆ ಮಾಡೋಣ ಅಂತ ನಾನು ಅಜ್ಜಿ ಕೂತಿದ್ವಿ.
ನಾನು ಆವಾಗಲೇ ಕಲ್ಲಿನ ಕೆತ್ತನೆ ಬಗ್ಗೆ ಹೇಳ್ತಾ ಇದ್ನಲ್ಲ, ನೋಡಿ ಎಷ್ಟು ಡೀಟೇಲಿಂಗ್ ಆಗಿದೆ. ಪ್ರತಿ ಒಂದೊಂದು ಸ್ಟೋನೂ ಒಂದೊಂದು ಸ್ಟೋರಿ ಹೇಳೋ ಥರ ಇದೆ. ಹಾಗೆ ಹಿಂದೆ ನವಗ್ರಹ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗೋಣ ಅಂತ ಹೋಗಬೇಕಾದ್ರೆ ನೋಡಿ ಸುತ್ತ ಹೊರಗಡೆನೂ ಎಷ್ಟು ಚೆನ್ನಾಗಿ ಕೆತ್ತನೆಗಳಿದೆ. ಹಾಗೆ ದೇವಸ್ಥಾನ ಸುತ್ತಲೂ ತುಂಬಾ ಗಿಡ ಎಲ್ಲ ಇದೆ. ಅದಕ್ಕೆ ಇದನ್ನು ತೋಟದ ಶರಣಮಹಾತ್ಮ ದೇವಸ್ಥಾನ ಅಂತ ಕರೆಯೋದು. ನಾವು ಚಿಕ್ಕವರಿದ್ದಾಗ ಬರಬೇಕಾದ್ರಂತೂ ಸುತ್ತ ಗ್ರೀನರಿ, ತುಂಬ ತೋಟ ಇತ್ತು. ಇವಾಗ ಸ್ವಲ್ಪ ಕಡಿಮೆ ಆಗಿದೆ, ಬಟ್ ಆದ್ರೂ ಆ ವಾತಾವರಣ ಹಾಗೇ ಇದೆ. ನೆಕ್ಸ್ಟು ನವಗ್ರಹ ದೇವಸ್ಥಾನಕ್ಕೆ ಅಂತ ಬಂದ್ವಿ. ಮೇಲ್ಗಡೆ ನೋಡಿ ಶರಣಮಹಾತ್ಮಂದು ಒಂದು ಮೂರ್ತಿ ಕೂಡ ಇದೆ. ಸುತ್ತ ಚೆನ್ನಾಗಿ ಮಾಡಿದೆ. ಹಾಗೆ ಇದು ದೇವಸ್ಥಾನದ ಪ್ರಸಾದ ನಿಲಯ. ಶ್ರಾವಣದ ಟೈಮಲ್ಲಂತೂ ತುಂಬ ಚೆನ್ನಾಗಿರುತ್ತೆ, ಸಖತ್ತು ಜನ ಸೇರ್ತಾರೆ. ಶ್ರಾವಣದಲ್ಲಿ ಅಲಂಕಾರ ಪ್ರಸಾದ ಎಲ್ಲ ತುಂಬ ಚೆನ್ನಾಗಿ ನಡೆಯುತ್ತೆ ಇಲ್ಲಿ. ಹಾಗೆ ಇಲ್ಲಿ ನವಗ್ರಹ ದೇವಸ್ಥಾನದ ಹತ್ರ ಬಂದ್ವಿ ನೋಡಿ, ಅದು ಇನ್ನೂ ಓಪನಿಂಗ್ ಆಗ್ತಾ ಇದೆ. ದೇವಸ್ಥಾನದ ಪಕ್ಕದ ತುಳಸಿ ಕಟ್ಟೆ ಎಷ್ಟು ಕ್ಯೂಟ್ ಆಗಿದೆ ನೋಡಿ ಗೈಸ್. ನೆಕ್ಸ್ಟು ಪ್ರಸಾದದ ಹಾಲಿಗೆ ಬಂದ್ವಿ. ಪ್ರಸಾದ ಇಸ್ಕೊಂಡು ಹೊರಡೋಣ ಮನೆ ಹತ್ರ ಅಂತ. ಕೆಲವರು ಅಲ್ಲೇ ಕುತ್ಕೊಂಡು ತಿಂತಾರೆ, ನಮಗೆ ಮನೆ ಹತ್ತಿರ ಇರೋದ್ರಿಂದ ನಾವು ಮನೆ ಹತ್ರ ಹೋಗಿ ತಿನ್ನೋಣ ಅಂತ ಚಿತ್ರಾನ್ನ ಮತ್ತು ಮೊಸರನ್ನ ಕೊಟ್ಟಿದ್ರು. ಇಸ್ಕೊಂಡು ಮನೆ ಹತ್ರ ಹೊರಡ್ತಾ ಇದ್ದೀವಿ. ಗಂಟೆ ಹೊಡೆದಿದ್ದು ಹೊರಡಕ್ಕೆ ಮುಂಚೆ ಇನ್ನೊಂದಷ್ಟು ಕ್ಲಿಪ್ಸ್ ತೊಗೊಂಡೆ, ಎಲ್ಲನೂ ಆ್ಯಡ್ ಮಾಡ್ತೀನಿ ನೋಡಿ ಗೈಸ್. ಹಾಗೆ ಈ ಸತಿ 46ನೇ ವರ್ಷದ ಶ್ರಾವಣ ಮಾಸದ ಪೂಜೆ ಇದೆ. ಎಲ್ಲರೂ ಬಂದು ಸ್ವಾಮಿಯವರ ದರ್ಶನ ತಗೊಂಡು ಅವರ ಕೃಪೆಗೆ ಪಾತ್ರರಾಗಿ. ಚೆನ್ನಾಗಿರುತ್ತೆ. ಮತ್ತು ಬಾಗಿಲಿಂದ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ, ಎಷ್ಟು ಚೆನ್ನಾಗಿದೆ ನೋಡಿ. ಅದರದ್ದೆಲ್ಲ ಡೀಟೇಲಿಂಗ್ ಆಫ್ ವುಡನ್ ಕಾರ್ವಿಂಗ್ ಆಲ್ ಅರೌಂಡ್ ದ ಡೋರ್. ನೆಕ್ಸ್ಟು ಮನೆ ಹತ್ರ ಹೋಗಿ ಪ್ರಸಾದ ಇಟ್ಬಿಟ್ಟು ಅಜ್ಜಯ್ಯ ಸ್ವಾಮಿ ಟೆಂಪಲ್ಗೆ ಹೋಗೋಣ ಅಂತ ಹೊರಡ್ತಾ ಇದ್ವಿ. ಇದೇ ನೋಡಿ ಶ್ರೀ ಉಕ್ಕಡಗಾತ್ರಿ ಕರಿಬಸವಜ್ಜ ಸ್ವಾಮಿ ಟೆಂಪಲ್ಲು. ಅಜ್ಜ ಅಂದರೆ ನನಗೇನೋ ಒಂಥರ ಎಮೋಷನ್ನು. ಹಾಗೆ ಈ ದೇವ್ರು ನಂಗೆ ಸಖತ್ತು ಮನಸ್ಸಿಗೆ ಹತ್ರ ಆಗಿರೋವಂಥ ದೇವರು. ಯಾರೇ ಏನು ಕೇಳಿದ್ರು ಇಲ್ಲ ಅಂದಿರೋ ಅಂಥ ಕಲಿಯುಗದ ಕರುಣಾಳು ಶ್ರೀ ಅಜ್ಜಯ್ಯ ಸ್ವಾಮಿಯವರು ಎಲ್ರಿಗೂ ಒಳ್ಳೇದು ಮಾಡಲಿ. ಕ್ಷೇತ್ರ ನಿವಾಸ ಪುರುಷ ಶಿವ ಯೋಗೀಶ ಯೋಗೀಶ. ಥ್ಯಾಂಕ್ ಯು ಸೋ ಮಚ್. ಕಡಗಾತ್ರಿಯ ಕ್ಷೇತ್ರ ನಿವಾಸ ಶಿವ ಯೋಗೀಶ ಸಲಹು ನಮ್ಮನು ಗುರು ಯೋಗೀಶ. ಹಾಗೆ ದೇವಸ್ಥಾನದಿಂದ ಬಂದ ತಕ್ಷಣ ಸ್ವಲ್ಪ ಹೊತ್ತಾದಮೇಲೆ ಸಿಕ್ಕಾಪಟ್ಟೆ ಮಳೆ ಬರ್ತಿತ್ತು. ಅದು ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತೀನಿ ನೋಡಿ. ಮಧ್ಯಾಹ್ನನೇ ಮಳೆ ಬರ್ತಿದೆ ನೋಡಿ.
My favorite train is coming. ನಮ್ಮ ಅಣ್ಣ ನೋಡಿ ಗೈಸ್ ಅವನದು ಗಾಡಿ ವಾಶ್ ಆಗ್ಬೇಕು ಮಳೆಯಲ್ಲಿ ಅಂತ ಆ ಮಳೆಯಲ್ಲೇನೆ ಟವಲ್ ಹಾಕೊಂಡು ಹೋಗಿ ಇಲ್ಲಿ ತೊಗೊಂಬಂದು ನಿಲ್ಸಕ್ಕೆ ಹೋಯ್ತವನೆ ನಮ್ಮ ಅಣ್ಣ ಕುಳ್ಳಿ. ಐ ಕ್ಯಾನ್ ಸ್ಟ್ಯಾಂಡ್ ಅ ಹೋಲ್ ಡೇ ವಿಟ್ನೆಸ್ಸಿಂಗ್ ರೈನ್. ಇಡೀ ದಿನ ಮಳೆ ನೋಡ್ತಾ ನಿಂತ್ಕೊಂಡ್ಬಿಡ್ತೀನಿ ಗೈಸ್, ಅಷ್ಟು ಇಷ್ಟ ಮಳೆ ಅಂದರೆ. ಮತ್ತು ಈ ಮಾನ್ಸೂನ್ ಮುಗಿದ್ರೆ ನಂಗೆ ಸಖತ್ ಬೇಜಾರಾಗುತ್ತೆ, ಇನ್ನೂ ಒಂದು ವರ್ಷ ಕಾಯಬೇಕಲ್ಲಪ್ಪ ಮತ್ತೆ ಮಳೆ ನೋಡೋಕ್ಕೆ ಅಂತ. ಮಳೆ ಮಳೆ ಅಂಬೆಗಾಲ ಇರುತ್ತೆ. ಬಂದ ನೋಡಿ ಗಾಯ್ಸ್, ಅವನಿಗೆ ಗಾಡಿ ವಾಶ್ ಆಗಬೇಕು, ನನಗೆ ಮಳೆ ನೋಡಬೇಕು. ಯು ಆರ್ ದ ಕಂಟೆಂಟ್ ಇನ್ ಮೈ ಚಾನಲ್ ಬ್ರೋ. ಮಧ್ಯೆ ಸ್ಟ್ಯಾಂಡ್ ಹಾಕಲ್ವಪ್ಪ ಚಿನ್ನು? ಹೊಡಿತಾನೆ. ನೈಸ್ ವೆದರ್ ಬ್ರೋ, ನೈಸ್ ವೆದರ್. ಸಮಾಜ ಸೇವೆ ಬ್ರೋ. ನೋಡಿ ಮೆಟ್ಲೆಲ್ಲ ತೊಳಿಯಕ್ಕೆ ಹೋಗೋನ್ ಕಾಲಲ್ಲೇ ತೊಳಿತವನೆ. ಇದೆಲ್ಲ ಎಷ್ಟು ಗಲೀಜಾಗಿ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಅದು ಚೆನ್ನಾಗೈತೆ. ಈ ಮೆಟ್ಲು ಕಸ ಮಣ್ಣು ಎಲ್ಲ ಕ್ಲೀನ್ ಮಾಡ್ತಿರೋದು ಚೆನ್ನಾಗಿ ಬಿಡಪ್ಪ. ಮಾಡೋರಿಗೆ ತಾನೇ ತೊಂದರೆ, ನೋಡೋರ್ಗೆ ಏನು ತೊಂದರೆ. ಏಯ್ ಸುಮ್ಮನಿರೋಕ್ಕಾಗಲ್ಲ, ಬ್ಲಾಗರ್ ಅಂದಮೇಲೆ ಕಂಟೆಂಟ್. ಮಳೆ ಬಂದು ನಮ್ಮ ಮನೆಯಿಂದ ಇರೋ ಗಿಡ ಎಲ್ಲ ಫುಲ್ಲು ಫ್ರೆಶ್ ಆಗಿ ಕಾಣ್ತಿದೆ. ಈ ಥರ ಮಳೆ ಬಂದಾಗ ಗ್ರೀನರಿ ನೋಡೋಕ್ಕಂತೂ ಸಖತ್ ರಿಫ್ರೆಶಿಂಗ್ ಆಗಿರುತ್ತೆ. ನೋಡಿ ಗೈಸ್, ನಮ್ಮ ಅಣ್ಣ ಹೇಗೆ ಮೆಟ್ಲನ್ನ ಪಳ್ಳ 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 ಅಂತ ಕ್ಲೀನ್ ಮಾಡಿದ್ದಾನೆ. ನೀಟಾಗಿ ಮಳೆ ನೀರು ಬರೋದೆಲ್ಲ ಎಷ್ಟು ಕ್ಲಿಯರ್ ಕಾಣಿಸ್ತಿದೆ. ಅವ್ನು ಹಾಗೆ ಏನಾದರೂ ಕ್ಲೀನ್ ಮಾಡಬೇಕು ಅಂದರೆ ಪಟ್ಟನಂಗೆ ಹೋಗಿ ಮಾಡ್ತಾನೆ. ಇಟ್ ವಾಸ್ ಲಿಟಲ್ ಡರ್ಟಿ, ಯಾರೂ ಕ್ಲೀನ್ ಮಾಡಿರಲಿಲ್ಲ ಅಂತ. ಸೊ ಹಿ ಟುಕ್ ಅ ಸ್ಟೆಪ್ ಆ್ಯಂಡ್ ಕ್ಲೀನ್ಡ್ ಇಟ್. ಗೈಸ್, ನಮ್ಮ ಅಣ್ಣ ಕೆಲ್ಸಕ್ಕೆ ಹೊರಟ. ಬಾಯ್ ಅಣ್ಣ. This is it for the video. Thank you so much for watching. Meet you in the next video. Please subscribe, like and share. Bye. ಹೆಜ್ಜೇನಿನ ಸವಿಗೂಡಿದು ಇಲ್ಲಿ ಪ್ರೀತಿಯ ಪರಮಾನ.